ಇರಾನ್ನ ನೆಲದಲ್ಲಿ ಬಿದ್ದಿದ್ದಂತಹ ತನ್ನ ಪೈಲಟ್ನ ರೋಚಕ ಕಾರ್ಯಾಚರಣೆ ಮಾಡಿ ರಕ್ಷಣೆ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡಿದೆ. ನಾವು ಆತನನ್ನ ರಕ್ಷಣೆ ಮಾಡಿದ್ದೇವೆ ಅಂತ ಹೇಳಿ ಖುದ್ದು ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ನಮ್ಮ ಪೈಲಟ್ ಸುರಕ್ಷಿತವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಟ್ರಂಪ್ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಪೈಲಟ್ನ ಸೆರೆ ಹಿಡಿಯಲಾಗಿದೆ ಅನ್ನುವಂಥ ವದಂತಿ ಹಬ್ಬಿತ್ತು. ಎಐ ಫೋಟೋನ ಸೃಷ್ಟಿ ಮಾಡಿ ಪೈಲಟ್ನ ಸೆರೆ ಹಿಡಿದ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡಿಸಲಾಗಿತ್ತು. ಆ ಫೋಟೋನ ಗಮನಿಸ್ತಾ ಇದ್ದೀರಿ ನೀವು. ಅದೇ ಫೋಟೋನ ಹಾಕಿ ಅಮೆರಿಕಾದ ಪೈಲಟ್ನ ಸೆರೆ ಹಿಡಿಯಲಾಗಿದೆ ಅನ್ನುವಂಥ ವದಂತಿಯನ್ನ ಹಬ್ಬಿಸುವಂಥ ಪ್ರಯತ್ನ ಆಗಿತ್ತು. ಆದರೆ ಈಗ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಪೈಲಟ್ ಜೀವಂತವಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಆತನನ್ನ ಇತಿಹಾಸದಲ್ಲೇ ರೋಚಕ ಕಾರ್ಯಾಚರಣೆಯನ್ನ ಮಾಡಿ ನಾವು ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷರೇ ಅಧಿಕೃತವಾಗಿ ತಿಳಿಸಿದ್ದಾರೆ. 48 ಗಂಟೆಗಳ ಆ ರೋಚಕ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು? ಅಮೆರಿಕ ಅಧ್ಯಕ್ಷರು ಉಲ್ಲೇಖ ಮಾಡಿದ್ದಾರೆ, ಇತಿಹಾಸದಲ್ಲೇ ರೋಚಕ ಕಾರ್ಯಾಚರಣೆ ಅಂತ ಹೇಳಿ. ಯಾಕೆ ಒಬ್ಬ ಸೈನಿಕನನ್ನ, ಒಬ್ಬ ಪೈಲಟ್ನ ಇರಾನ್ನ ನೆಲದಿಂದ ರೆಸ್ಕ್ಯೂ ಮಾಡ್ಕೊಂಡು ಬರೋದು ಅಮೆರಿಕಾಗೆ ಸವಾಲಾಗಿತ್ತು. ಕಾರ್ಯಾಚರಣೆ ಹೇಗೆ ನಡೀತು ಅನ್ನೋದನ್ನ ಟೈಮ್ ಲೈನ್ ನಲ್ಲಿ ನೋಡ್ತಾ ಹೋಗೋಣ. ಏಪ್ರಿಲ್ 3ನೇ ತಾರೀಕು ರಷ್ಯಾ ನಿರ್ಮಿತ ಮಿಸೈಲ್ನ ಮೂಲಕ ಅಮೆರಿಕಾದ ಪ್ರಬಲ F-35, F-15E ಸ್ಟ್ರೈಕ್ ಈಗಲ್ ಫೈಟರ್ ಜೆಟ್ ಅದರ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ದಾಳಿ ಮಾಡಿದ ತಕ್ಷಣ ವಿಮಾನದಲ್ಲಿದ್ದಂತಹ ಇಬ್ಬರು ಪೈಲಟ್ಗಳು ಅದರಿಂದ ಎಜೆಕ್ಟ್ ಆಗ್ತಾರೆ. ಪ್ಯಾರಾಚೂಟ್ ಮೂಲಕ ಅವರು ಹೊರಗಡೆ ಬರ್ತಾರೆ. ಅದಾದಂತಹ ನಂತರದಲ್ಲಾಗೋ ಘಟನೆ ಏನು? ಓರ್ವ ಪೈಲಟ್ ಕೆಲವೇ ನಿಮಿಷಗಳಲ್ಲಿ ಗ್ರೌಂಡ್ ಟ್ರೂಪ್ನಿಂದ ರೆಸ್ಕ್ಯೂ ಆಗಲ್ಪಡ್ತಾನೆ, ಆತನ ರಕ್ಷಣೆಯಾಗತ್ತೆ. ಆದ್ರೆ ಮತ್ತೊಬ್ಬ ಪೈಲಟ್ ಮಾತ್ರ ಆತನ ಕಾಲಿನ ಹಿಮ್ಮಡಿ ಗಾಯ ಆಗತ್ತೆ. ಶತ್ರು ಜಾಗದ ಆಳ ಪ್ರದೇಶಕ್ಕಾತ ಹೋಗಿ ಬೀಳ್ತಾನೆ. ಆ ಮ್ಯಾಪ್ನ ಗಮನಿಸ್ತಾ ಇದ್ದೀರಿ ನೋಡಿ. ಸುತ್ತಲೂ IRGCಯ ಕಮಾಂಡ್ ಸೆಂಟರ್ಗಳಿದ್ದಾವೆ, ಅವರ ಮೂವ್ಮೆಂಟ್ ಇದೆ, ಅವರ ಸೇನಾ ನೆಲೆಗಳಿದ್ದಾವೆ. ಆ ಪರ್ವತಗಳ ಮಧ್ಯೆ ಆ ಇಂಟು ಮಾರ್ಕ್ ಗಮನಿಸ್ತಾ ಇದ್ದೀರಿ. ಆ ಜಾಗದಲ್ಲಿ ಹೋಗಿ F-15E ಸ್ಟ್ರೈಕ್ ಈಗಲ್ ಕ್ರಾಶ್ ಆಗೋದು, ಅಲ್ಲಿ ಆ ಓರ್ವ ಪೈಲಟ್ ಹೋಗಿ ಬೀಳೋದು. ಆತನನ್ನ ರಕ್ಷಣೆ ಮಾಡೋದು ಅಮೆರಿಕಾಗೆ ಸುಲಭ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ಶತ್ರುವಿನ ಚಕ್ರ ವ್ಯೂಹವನ್ನ ಭೇದಿಸಿ ಒಳಗ್ ಹೋಗಿ ಅಲ್ಲಿಂದ ತನ್ನ ಸೈನಿಕನನ್ನ ರಕ್ಷಣೆ ಮಾಡಿಕೊಂಡು ಅಷ್ಟೇ ಸೇಫ್ ಆಗಿ ಹೊರಗಡೆ ಬರಬೇಕಾಗಿತ್ತು. ಮೊದಲ 4 ಗಂಟೆಯಲ್ಲಿ ಏನಾಗುತ್ತೆ? ಮೊದಲ 4 ಗಂಟೆಯಲ್ಲಿ ಅಂದ್ರೆ ಪೈಲಟ್ ಬಿದ್ದಂತಹ ಮೊದಲ 4 ಗಂಟೆ ಪೈಲಟ್ನಿಂದ ರಾತ್ರಿ ಹೊತ್ತಲ್ಲಿ ಭೂಪ್ರದೇಶವನ್ನ ಬಳಸಿ ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ ಕತ್ತಲ ರಾತ್ರಿಯಲ್ಲಿ. ಇದೇ ಸಂದರ್ಭದಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅವರ IRGC ಡ್ರೋನ್ ಹಾಗೆ ಶ್ವಾನ ದಳದ ಸಹಾಯದೊಂದಿಗೆ ಕಾರ್ಯಾಚರಣೆಯನ್ನ ಶುರು ಮಾಡುತ್ತೆ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಸಿಕ್ಕಿರುತ್ತೆ, ಓರ್ವ ಪೈಲಟ್ ಇರಾನ್ನ ನೆಲದಲ್ಲಿ ಬಂದು ಬಿದ್ದಿದ್ದಾನೆ ಅಂತ ಹೇಳಿ. ಹಾಗಾಗಿ ಆತನ ಹುಡುಕಾಟವನ್ನ ಇರಾನ್ ಮಾಡೋದಕ್ಕೆ ಶುರು ಮಾಡುತ್ತೆ. ಮುಂದಿನ 4 ಗಂಟೆಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇರಾನ್ ಘೋಷಣೆ ಮಾಡುತ್ತೆ, ನಾಗರಿಕರನ್ನ ಈ ಕಾರ್ಯಾಚರಣೆಯಲ್ಲಿ ಇನ್ವಾಲ್ವ್ ಮಾಡುತ್ತೆ. ಏನ್ ಘೋಷಣೆ ಮಾಡುತ್ತೆ ಅಂತಂದ್ರೆ, ಯಾರು ಅಮೆರಿಕಾದ ಈ ಪೈಲಟ್ನ ಜೀವಂತವಾಗಿ ಹಿಡಿದಿರ್ತಾರೋ ಅವರಿಗೆ 1,000 ಕೋಟಿ ತೋಮನ್ನ ಬಹುಮಾನವಾಗಿ ನೀಡಲಾಗುತ್ತೆ ಅಂತ ಹೇಳಿ ಇರಾನ್ ಘೋಷಣೆ ಮಾಡುತ್ತೆ. ಹಾಗೆ ಘೋಷಣೆ ಮಾಡ್ತಾ ಇದ್ದ ಹಾಗೆ ಇರಾನ್ನ ಸಾವಿರಾರು ನಾಗರಿಕರು, ಆ ಪ್ರದೇಶದ ಸುತ್ತಮುತ್ತ ವಾಸ ಮಾಡ್ತಾ ಇದ್ದವರು, ಅವರು ಕೂಡ ಎಜೆಕ್ಟ್ ಆದಂಥ ಅಮೆರಿಕಾದ ಪೈಲಟ್ಗಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಇದರ ಮಧ್ಯೆ ಅಮೆರಿಕ ಇರಾನ್ನ ರೆಡಾರ್ ಹಾಗೆ ಕಮ್ಯುನಿಕೇಶನ್ ಸಿಸ್ಟಮ್ನ ಜಾಮ್ ಮಾಡುತ್ತೆ. ಅಲ್ಲಿ IRGCಯ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವಂತಹ ಪ್ರಯತ್ನ ಅಮೆರಿಕಾದಿಂದ ಆಗುತ್ತೆ. ಇದಾದಂತಹ ನಂತರದಲ್ಲಿ ಮುಂದಿನ 4 ಗಂಟೆಯಲ್ಲಾಗೋದೇನು? ಪೈಲಟ್ ಗಾಯದ ನಡುವೆಯೂ, ಆತನ ಹಿಮ್ಮಡಿಗೆ ಗಾಯ ಆಗಿರುತ್ತೆ. ಆ ವೆಪನ್ ಸಿಸ್ಟಮ್ ಆಫೀಸರ್ ವಿಮಾನದಿಂದ ಎಜೆಕ್ಟ್ ಆದವನು, ಆತ ಗಾಯದ ನಡುವೆಯೂ 7,000 ಅಡಿ ಎತ್ತರದ ಪರ್ವತ ಶ್ರೇಣಿಯನ್ನ ಹತ್ತುವಲ್ಲಿ ಆತ ಸಕ್ಸಸ್ ಆಗ್ತಾನೆ. ಅದಾದ ಬಳಿಕ IRGC ಆತನನ್ನ ಸತತವಾಗಿ ಏನು ಹುಡುಕಾಟ ಮಾಡ್ತಾ ಇರುತ್ತೆ. ಆ IRGC ಪೈಲಟ್ನ ಸಮೀಪಿಸಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಮೆರಿಕ ಆ ಪರ್ವತ ಶ್ರೇಣಿಗೆ ಹೋಗೋಕಿದ್ದಂತಹ ಮಾರ್ಗಗಳು ಏನಿದ್ದಾವೆ, ರಸ್ತೆಗಳು, ಅದನ್ನ ಏರ್ ಸ್ಟ್ರೈಕ್ ಮಾಡಿ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಷ್ಟಾದ್ರೂ ಪೈಲಟ್ನ ರೀಚ್ ಆಗುವುದಕ್ಕೆ ಅಮೆರಿಕಾಗೆ ಸಾಧ್ಯ ಆಗಿರ್ಲಿಲ್ಲ. ಮತ್ತು ಮುಂದಿನ 4 ಗಂಟೆಗಳಲ್ಲಿ ಏನಾಯ್ತು ಅನ್ನೋದನ್ನ ನೋಡೋಣ. ಅಂದ್ರೆ ಘಟನೆ ನಡೆದು 12ರಿಂದ 18 ಗಂಟೆಗಳ ಒಳಗೆ ಏನಾಯ್ತು ಅಂತಂದ್ರೆ, ಪೈಲಟ್ ಪರ್ವತದ ತುದಿಯನ್ನ ರೀಚ್ ಆಗ್ತಾನೆ. ಅಲ್ಲಿ ಬಂಡೆಗಳ ಸಂದಿಗಳಲ್ಲಿ ಅಡಗಿ ಕುತ್ಕೊಂಡ್ಬಿಡ್ತಾನೆ. ಅದಾದ ನಂತರ ಫಾರ್ ದಿ ಫಸ್ಟ್ ಟೈಮ್ ಮೇಲ್ಗಡೆ ಏರಿದ ಮೇಲೆ ಫ್ರೆಂಡ್ಲಿ ಫೋರ್ಸ್ಗಳು ಅಂದ್ರೆ ಗಲ್ಫ್ ರಾಷ್ಟ್ರಗಳ ಸೇನೆಗಳೆಲ್ಲ ಏನಿದ್ದಾವೆ ಅವರ ಜೊತೆ ಮೊದಲ ಬಾರಿ ತನ್ನ ಬಳಿ ಇರುವಂತಹ ರೇಡಿಯೋ ಆಕ್ಟಿವ್ ಸಹಾಯದೊಂದಿಗೆ
ಆ ರೇಡಿಯೋ ಉಪಕರಣ ಏನಿದೆ ಅದ್ರ ಮೂಲಕ ಒಂದು ಬ್ರೀಫ್ ಸಂಪರ್ಕವನ್ನ ಸಾಧಿಸುವಲ್ಲಿ ಆತ ಸಕ್ಸಸ್ ಆಗ್ತಾನೆ. ಆ ಮೂಲಕ ಆತನ ಲೊಕೇಶನ್ ನ ಎಕ್ಸಾಕ್ಟ್ ಆಗಿ ಫೈಂಡ್ ಔಟ್ ಮಾಡೋದಕ್ಕೆ ಅಮೆರಿಕ ಸೇನೆಗೆ ಸಹಾಯ ಆಗುತ್ತೆ. ಘಟನೆ ನಡೆದ 18 ಗಂಟೆಗಳ ನಂತರ 24 ಗಂಟೆಗಳ ಒಳಗಾಗಿ ಏನಾಗುತ್ತೆ, ಆಗ ಅಮೆರಿಕಾಗೆ ಈ ಕಾರ್ಯಾಚರಣೆ ಎಷ್ಟು ರಿಸ್ಕಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಚೀನಾದ ಮ್ಯಾನ್ಪ್ಯಾಟ್ಸ್ ಮೂಲಕ, ಚೀನಾ ನಿರ್ಮಿತ ಮ್ಯಾನ್ಪ್ಯಾಟ್ಸ್ ಮೂಲಕ, ಅಂದ್ರೆ ಮಾನವ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್, ಅಂದ್ರೆ ಮಾನವ ಕಾರ್ಯಾಚರಣೆ ಮಾಡಬಹುದಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ನ ಮೂಲಕ ಅಮೆರಿಕಾದ A-10 ರಾಥಾಗ್ನ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಅಂದ್ರೆ ಅವರ ಮತ್ತೊಂದು ಯುದ್ಧ ವಿಮಾನ, ರೆಸ್ಕ್ಯೂ ಆಪರೇಷನ್ಗೆ ಬಂದಂತಹ ಯುದ್ಧ ವಿಮಾನ, ಅದು ದಾಳಿಗೆ ಒಳಗಾಗುತ್ತೆ. ಅಮೆರಿಕಾದ ನೌಕಾಪಡೆ ತಕ್ಷಣ ಆ A-10 ವಿಮಾನದ ಪೈಲಟ್ ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅಲ್ಲಿಗೆ ಒಂದು ಯುದ್ಧ ವಿಮಾನ ರೆಸ್ಕ್ಯೂ ಆಪರೇಷನ್ಗಾಗಿ ಇರಾನ್ನ ಭೂ ಪ್ರದೇಶದ ಒಳಗ್ ಬಂದು ಪತನ ಆಗ್ಬಿಡುತ್ತೆ. ಅದಾದಂತಹ ನಂತರದಲ್ಲಿ ಘಟನೆ ನಡೆದು 24 ಗಂಟೆಗಳ ನಂತರ ಮುಂದಿನ 4 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆ ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಅಮೆರಿಕಾಗೆ ಮತ್ತೆ ಹೊಡೆತ ಬೀಳುತ್ತೆ. ಹೇಗೆ ಅಂದ್ರೆ 2 HH-60W ಹೆಲಿಕಾಪ್ಟರ್ಗಳ ಮೇಲೆ ಗುಂಡಿನ ದಾಳಿಯನ್ನ ಮಾಡುತ್ತೆ ಅಮೆರಿಕ. ಅಂದ್ರೆ ಅವರ 2 ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಗಳ ಮೇಲೆ ಗುಂಡಿನ ದಾಳಿಯನ್ನ ಮಾಡುತ್ತೆ. ಆ ದಾಳಿಯ ದೃಶ್ಯ ಅಥವಾ ಇರಾನ್ನ ನೆಲದ ಮೇಲೆ ಬಹಳ ಲೋವರ್ ಹೈಟ್ ನಲ್ಲಿ ಅಮೆರಿಕಾದ ಹೆಲಿಕಾಪ್ಟರ್ಗಳು, ಅವರ ವಿಮಾನಗಳು ಹಾರಾಡ್ತಾ ಇರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ತಮ್ಮ ಕಳೆದು ಹೋಗಿರುವಂತಹ ಪೈಲಟ್ಗಾಗಿ ಅವು ಹುಡುಕಾಟವನ್ನ ನಡೆಸ್ತಾ ಇರ್ತಾವೆ ಇರಾನ್ನ ನೆಲದ ಮೇಲೆ. ಅಷ್ಟು ಹತ್ರಕ್ಕೆ ಹೋಗಿದ್ದಾವೆ ಇರಾನ್ನ ಭೂ ಪ್ರದೇಶಕ್ಕೆ. ಆ ಸಂದರ್ಭದಲ್ಲಿ ಗ್ರೌಂಡ್ ನಲ್ಲಿರುವಂತಹ ಟ್ರೂಪ್ಗಳು ಅವುಗಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾವೆ. ಈ ಅಟ್ಯಾಕ್ ನ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ನ ಮೇಲೆ ಆದಂತಹ ದಾಳಿಯ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಸಿಬ್ಬಂದಿಗೆ ಗಾಯಗಳಾಗುತ್ತೆ. ಆದ್ರೆ ಅವರು ಸುರಕ್ಷಿತವಾಗಿ ತಮ್ಮ ನೆಲೆಗೆ ವಾಪಸ್ ಆಗುವಲ್ಲಿ ಸಕ್ಸಸ್ ಆಗ್ತಾರೆ. ಇಷ್ಟಾದ್ರೂ ತಮ್ಮ ಪೈಲಟ್ ನ ರೆಸ್ಕ್ಯೂ ಮಾಡೋದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ. ಅದಾದ ನಂತರ ಘಟನೆ ನಡೆದ 30 ರಿಂದ 36 ಗಂಟೆಗಳಲ್ಲಿ ಏನಾಗುತ್ತೆ, IRGCಯ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಕ್ರೂಸ್ ಕ್ಷಿಪಣಿಯ ಮೂಲಕ ಅಮೆರಿಕ ತೀವ್ರವಾದಂತಹ ದಾಳಿಯನ್ನ ಮಾಡುತ್ತೆ. ಯಾಕಂದ್ರೆ ಇವರು ಒಳಗಡೆ ಎಂಟರ್ ಆಗಬೇಕು ಅಂದ್ರೆ ಆ ಪ್ರದೇಶದ ಸುತ್ತಮುತ್ತ ಇರುವಂತಹ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ನ ಇವರು ನಾಶಪಡಿಸಲೇಬೇಕು. ಇಲ್ಲ ಅಂತಂದ್ರೆ ಒಳಗ್ ಹೋದಂತಹ ಯುದ್ಧ ವಿಮಾನ, ಹೆಲಿಕಾಪ್ಟರ್ಗಳ ಮೇಲೆ ಅಟ್ಯಾಕ್ ನಡೀತಾನೆ ಇರುತ್ತೆ. ಆಲ್ರೆಡಿ ಒಂದು A-10 ರಾಥಾಗ್ ಅನ್ನ ಕಳ್ಕೊಂಡಿದ್ದಾರೆ. 2 ಹೆಲಿಕಾಪ್ಟರ್ಗಳಿಗೆ ಡ್ಯಾಮೇಜ್ ಆಗಿದೆ ಅಮೆರಿಕಾಗೆ. ಹಾಗಾಗಿ ಕ್ರೂಸ್ ಕ್ಷಿಪಣಿಯಿಂದ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅಮೆರಿಕ ದಾಳಿಯನ್ನ ತೀವ್ರಗೊಳಿಸುತ್ತೆ. ಕೂದಲೆಳೆಯ ಅಂತರದಲ್ಲಿ ಮತ್ತೊಂದು ಕಡೆ ಪರ್ವತದ ಮೇಲೆ ಅಡಗಿ ಕೂತಿದ್ದಂತಹ ಅಮೆರಿಕಾದ ಪೈಲಟ್ ಇರಾನ್ನ ಡ್ರೋನ್ ದಾಳಿಯಿಂದ ಬಚಾವಾಗ್ತಾನೆ. ಗುಂಡಿನ ಮಳೆಯ ನಡುವೆಯೇ ಬಂಡೆಗಳ ಮಧ್ಯೆ ಪೈಲಟ್ ಸುರಕ್ಷಿತ ಸ್ಥಳಕ್ಕೆ ಮತ್ತೆ ಶಿಫ್ಟ್ ಆಗ್ತಾನೆ. ಆದ್ರೂ ಆತನನ್ನ ರಕ್ಷಣೆ ಮಾಡೋಕೆ ಅಮೆರಿಕ ಸೇನೆಗೆ ಸಾಧ್ಯ ಆಗಿಲ್ಲ. ಕಾರ್ಯಾಚರಣೆ ಇನ್ನೂ ಕಂಟಿನ್ಯೂ ಆಗಿತ್ತು. ಅದಾದಂತಹ ನಂತರದಲ್ಲಿ ಘಟನೆ ನಡೆದು 36 ಗಂಟೆಗಳು ಕಳೆಯುತ್ತೆ. ಆಗ ರಾತ್ರಿಯ ಸಂದರ್ಭದಲ್ಲಿ ಅಮೆರಿಕಾದ ಸೇನೆ ಪೂರ್ಣ ಪ್ರಮಾಣದ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭ ಮಾಡುತ್ತೆ. ಅವರ ಸ್ಪೆಷಲ್ ಆಪರೇಷನ್ ಟೀಮ್ ಸೀದಾ ಇರಾನ್ನ ಭೂ ಪ್ರದೇಶದ ಒಳಗಡೆ ನುಗ್ಗುತ್ತೆ. ನೇರವಾಗಿ ಭೂಮಿಗೆ ಎಂಟ್ರಿ ಆಗ್ತಾರೆ, ಇರಾನ್ನ ಭೂಮಿಗೆ ಎಂಟ್ರಿ ಆಗ್ತಾರೆ. ಅಂದ್ರೆ ಎಕ್ಸಾಕ್ಟ್ ಗ್ರೌಂಡ್ ಆಪರೇಷನ್ ಅಮೆರಿಕಾದ ಸೇನೆಯಿಂದ ತನ್ನ ಪೈಲಟ್ ನ ರಕ್ಷಣೆ ಮಾಡೋದಕ್ಕೆ. IRGCಯ ಜೊತೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇರಾನ್ನ ಸೇನೆ, ಅದರ ಜೊತೆ ನೇರ ಗುಂಡಿನ ಚಕಮಕಿ ಆರಂಭ ಆಗತ್ತೆ. ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುತ್ತೆ ಕಾರ್ಯಾಚರಣೆ. ಘಟನೆ ನಡೆದ 42 ಗಂಟೆಗಳು ಆಗೋಗಿರುತ್ತೆ. ಇಷ್ಟೊತ್ತು ಆಗುವಂತಹ ಟೈಮ್ನಲ್ಲಿ ಆ 42 ರಿಂದ 48 ಗಂಟೆಗಳ ಕಾಲ ಏನಾಯ್ತು, ಫೈನಲಿ ಆ ಪರ್ವತ ಶ್ರೇಣಿಯ ಮಧ್ಯೆ ಸಿಕ್ಕಾಕೊಂಡಿದ್ದಂತಹ ತಮ್ಮ ಗಾಯಾಳು ಪೈಲಟ್ ಇರುವಂತಹ ಸ್ಥಳವನ್ನ ಅಮೆರಿಕ ಸೇನೆ ಪತ್ತೆ ಹಚ್ಚುತ್ತೆ. ಈ ಸಂದರ್ಭದಲ್ಲಿ ಭಾರಿ ಗುಂಡಿನ ದಾಳಿ ಇರಾನ್ ಹಾಗೆಯೇ ಅಮೆರಿಕಾದ ಮಧ್ಯೆ. ಅದರ ಮಧ್ಯೆಯೂ ಆತನನ್ನ ರಕ್ಷಣೆ ಮಾಡುವಲ್ಲಿ ಅಮೆರಿಕಾದ ಸೇನೆ ಸಕ್ಸಸ್ ಆಗುತ್ತೆ. ಏಪ್ರಿಲ್ 5 ಅಂದ್ರೆ ಇವತ್ತು ಮುಂಜಾನೆಯ ಸಮಯ ಪೈಲಟ್ನ ಜೀವಂತವಾಗಿ ಪ್ರಜ್ಞಾವಸ್ಥೆಯಲ್ಲಿ ಹೊರತರುವಂತಹ ಕೆಲಸವನ್ನ ಅಮೆರಿಕಾದ ಪಡೆ ಮಾಡುತ್ತೆ. F-15E ನ ಇಬ್ಬರೂ ಪೈಲಟ್ಗಳು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿ ಖುದ್ದು ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ. ಬಟ್ ವಿಪರ್ಯಾಸ ಏನು ಅಂದ್ರೆ ನಿನ್ನೆ ಒಂದೇ ದಿನದ ಕಾರ್ಯಾಚರಣೆ ಅಥವಾ ಸುಮಾರು 48 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಬಿಲಿಯನ್ ಗಟ್ಟಲೆ ಲಾಸ್ ಅಮೆರಿಕಾಗೆ ಆಗಿದೆ. ಅಮೆರಿಕ ತನ್ನ 2 F-15E ಸ್ಟ್ರೈಕ್ ಈಗಲ್ಗಳನ್ನ ಕಳ್ಕೊಂಡಿದೆ ಇದೇ ಜಾಗದಲ್ಲಿ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆಗೆ ಬಂದಂತಹ C-130 ಅಮೆರಿಕಾದ ಸಾರಿಗೆ ಯುದ್ಧ ವಿಮಾನಗಳು,
ಆ ವಿಮಾನಗಳು ಡ್ಯಾಮೇಜ್ ಆಗಿದ್ದಾವೆ. ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಅಂತ ಹೇಳಿ. ಇರಾನ್ನ ಭೂ ಪ್ರದೇಶದ ಒಳಗೆ ಬಂದಂತಹ C-130 ಜೊತೆಗೆ ಹೆಲಿಕಾಪ್ಟರ್ಗಳು ಮತ್ತೆ ವಾಪಸ್ ಸೇನಾ ನೆಲೆಗೆ ಹಾರೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಅಮೆರಿಕಾದ ಸೇನೆಯೇ ಅವುಗಳನ್ನ ಅದೇ ಜಾಗದಲ್ಲಿ ನಾಶಪಡಿಸುವಂತಹ ಕೆಲಸವನ್ನ ಮಾಡಿದೆ. ಆ ದೃಶ್ಯಗಳನ್ನ ಕೂಡ ನೀವು ಆಗ್ಲೇ ಗಮನಿಸಿದ್ರಿ. ಅದೇ ಜಾಗದಲ್ಲಿ ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ಯುದ್ಧ ವಿಮಾನಗಳನ್ನ ನಾಶಪಡಿಸುವಂತಹ ಕೆಲಸವನ್ನ ಅಮೆರಿಕ ಮಾಡುತ್ತೆ. ಬಟ್ ಫೈನಲಿ ತನ್ನ ಪೈಲಟ್ನ ರಕ್ಷಣೆ ಮಾಡುವಲ್ಲಿ ಅಮೆರಿಕ ಸಕ್ಸಸ್ ಆಗಿದೆ. ನಾವು ಆತನನ್ನ ರಕ್ಷಿಸಿದ್ದೇವೆ. ಅಮೆರಿಕನ್ನರೇ, ಕಳೆದ ಕೆಲ ಗಂಟೆಗಳಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮಿಲಿಟರಿ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಒಂದನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಮ್ಮ ಅದ್ಭುತ ಅಧಿಕಾರಿಗಳಲ್ಲಿ ಒಬ್ಬರಾದ ಕರ್ನಲ್ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿಸಲು ನಾನು ರೋಮಾಂಚಿತನಾಗಿದ್ದೇನೆ. ಈ ಧೈರ್ಯಶಾಲಿ ಯೋಧ ಇರಾನ್ನ ಅಪಾಯಕಾರಿ ಪರ್ವತಗಳಲ್ಲಿ ಶತ್ರುಗಳ ನಡುವೆ ಸಿಲುಕಿದ್ರು. ಕ್ಷಣ ಕ್ಷಣಕ್ಕೂ ಶತ್ರುಗಳು ಅವರನ್ನ ಬೆನ್ನಟ್ಟುತ್ತಿದ್ರು. ಆದರೆ ಆತ ಎಂದಿಗೂ ಒಂಟಿಯಾಗಿರಲಿಲ್ಲ. ಯಾಕಂದ್ರೆ ಅವರ ಕಮಾಂಡರ್ ಇನ್ ಚೀಫ್, ವಾರ್ ಸೆಕ್ರೆಟರಿ, ಸಹ ಯೋಧರು ದಿನದ 24 ಗಂಟೆಯೂ ಪೈಲಟ್ ಬಿದ್ದ ಸ್ಥಳವನ್ನ ಗಮನಿಸ್ತಾ ರಕ್ಷಣಾ ಕಾರ್ಯಾಚರಣೆ ಮಾಡುತ್ತಿದ್ರು. ನನ್ನ ನಿರ್ದೇಶನದಂತೆ ಯುಎಸ್ ಮಿಲಿಟರಿ ಆತನ ರಕ್ಷಣೆಗೆ ವಿಶ್ವದ ಅತ್ಯಂತ ಮಾರಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವ ಡಜನ್ ಗಟ್ಟಲೆ ವಿಮಾನಗಳನ್ನ ಕಳುಹಿಸಿತ್ತು. ಪೈಲಟ್ಗೆ ಕೆಲ ಗಾಯಗಳಾಗಿವೆ, ಆದರೆ ಆತ ಶೀಘ್ರದಲ್ಲೇ ಗುಣಮುಖರಾಗುತ್ತಾನೆ. ಮಿಲಿಟರಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಬ್ಬರು ಯುಎಸ್ ಪೈಲಟ್ಗಳನ್ನ ಶತ್ರು ರಾಷ್ಟ್ರದ ಒಳಗಿನಿಂದ ಪ್ರತ್ಯೇಕವಾಗಿ ರಕ್ಷಿಸಲಾಗಿದೆ. ನಾವು ಅಮೆರಿಕದ ಒಬ್ಬನೇ ಒಬ್ಬ ಯೋಧನನ್ನ ಶತ್ರುಗಳ ವಶದಲ್ಲಿ ಬಿಡಲ್ಲ. ಒಬ್ಬನೇ ಒಬ್ಬ ಅಮೆರಿಕನ್ ಪ್ರಾಣ ಕಳೆದುಕೊಳ್ಳದೆ ಅಥವಾ ಗಾಯಗೊಳ್ಳದೆ ಈ ಎರಡೂ ಕಾರ್ಯಾಚರಣೆ ಪೂರ್ಣಗೊಳಿಸಿರುವುದು ಇರಾನ್ ಆಕಾಶದ ಮೇಲೆ ನಾವು ಸಂಪೂರ್ಣ ಪ್ರಾಬಲ್ಯ ಸಾಧಿಸಿದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ನಾವು ನಿಜಕ್ಕೂ ವಿಶ್ವದ ಇತಿಹಾಸದಲ್ಲೇ ಅತ್ಯುತ್ತಮ, ಅತ್ಯಂತ ವೃತ್ತಿಪರ ಮತ್ತು ಮಾರಕ ಮಿಲಿಟರಿಯನ್ನ ಹೊಂದಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.